ನಮಸ್ಕಾರ ಎಲ್ಲರಿಗೂ, ಹೇಗಿದ್ದೀರಾ ಫ್ರೆಂಡ್ಸ್? ಐ ಥಿಂಕ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಇನ್ನೂ ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಆ್ಯಕ್ಚುಲಿ ನಾನು ಟೂ ವೀಲರ್ ಲಾಗ್ಸ್ ವಿಡಿಯೋ ಮಾಡಿದಾಗ ತುಂಬ ಜನ ಕಮೆಂಟ್ ಮಾಡ್ತಾನೆ ಇರ್ತೀರ. ಪ್ರತಿದಿನ ಒಂದು 10 ಕಮೆಂಟ್ ಆದರೂ ನನಗಿದ್ದೇ ಇರುತ್ತೆ. ಸೊ ಥ್ಯಾಂಕ್ ಯು ಸೋ ಮಚ್. ತುಂಬ ಜನ ನನಗೆ ಅಪ್ರಿಷಿಯೇಟ್ ಮಾಡ್ತೀರಾ. ನಿಮ್ಮ ವಾಯ್ಸ್ ಚೆನ್ನಾಗಿದೆ, ನಿಮ್ಮ ಕನ್ನಡ ಚೆನ್ನಾಗಿದೆ, ನೀವು ಕೊಡೋ ಟಿಪ್ಸ್ ಚೆನ್ನಾಗಿರುತ್ತೆ ಅಂತ ತುಂಬ ಜನ ಮೆಸೇಜ್ ಮಾಡ್ತಾನೆ ಇರ್ತೀರಾ. ನಿಮ್ಮೆಲ್ಲರ ಪ್ರೀತಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ತುಂಬಾ ವಿಡಿಯೋಸ್ ಮಾಡಿ ಮತ್ತು ಟೂ ವೀಲರ್ಸ್ದು ಜಾಸ್ತಿ ವಿಡಿಯೋಸ್ ಹಾಕಿ ಮೇಡಮ್ ಅಂತ ಕೇಳ್ತಾ ಇರ್ತೀರಾ. ಸೊ ಇನ್ನು ನೆಕ್ಸ್ಟು ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ. ಜಸ್ಟ್ ಮಂತ್ಲಿ ಒನ್ಸ್ ವಿಡಿಯೋ ಅಷ್ಟೇ ಹಾಕ್ತಾ ಇದ್ದೀನಿ ಇವಾಗ, ಅದು ಟೂ ವೀಲರ್ದು. ಇನ್ನು ಬೇರೆ ಬೇರೆ ವೀಡಿಯೋಸು ಮಾಡ್ತಾ ಇರ್ತೀನಿ. ಟೂ ವೀಲರ್ದು ಡ್ರೈವಿಂಗ್ದು ಮಂತ್ಲಿ ಒಂದು ವಿಡಿಯೋ ಅಷ್ಟೇ ನಾನು ಮಾಡ್ತಾ ಇರೋದು. ಸೊ ಇನ್ನು ನೆಕ್ಸ್ಟ್ ಜನವರಿಯಿಂದ ಸ್ವಲ್ಪ ಜಾಸ್ತಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನನಗೇನು ಗೊತ್ತು, ನನಗೆ ಗೊತ್ತಿರೋ ಅಂಥ ಟಿಪ್ಸ್ಗಳನ್ನ ಸ್ವಲ್ಪ ಶೇರ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ನೆಕ್ಸ್ಟಿಂದ ಗ್ಯಾರಂಟಿ ಮಾಡ್ತೀನಿ. ಆಮೇಲೆ ಒಂದಷ್ಟು ಟಿಪ್ಸ್ದು ಎಲ್ಲದನ್ನು ನಾನು ಯಾವ್ಯಾವುದು ಇಂಪಾರ್ಟೆಂಟಾಗಿ ನೀವು ಕ್ವಶನ್ ಕೇಳಿದ್ದೀರಾ ಅದನ್ನೆಲ್ಲ ನಾನು ನೋಟ್ ಮಾಡ್ಕೊಂಡಿದ್ದೀನಿ. ಅದನ್ನು ಇವಾಗ ಒಂದೊಂದೇ ಅದಕ್ಕೆ ಆನ್ಸರ್ ಮಾಡ್ತಾ ಹೋಗೋಣ ಅಂತ. ಎಷ್ಟೇ ವಿಡಿಯೋ ಮಾಡಿದ್ರು ತುಂಬ ಜನ ಕೇಳ್ತಾ ಇರ್ತೀರಾ, ಬೇಸಿಕ್ಸ್ನ ಫಸ್ಟು ಹೇಳ್ಕೊಡಿ ಮೇಡಮ್, ಫಸ್ಟ್ ಹೇಳ್ಕೊಡಿ ಅಂತ. ಸೊ ಜಸ್ಟ್ ಒಂದು ರ್ಯಾಂಡಮ್ ಆಗಿ ನಾನಿವತ್ತು ಬೇಸಿಕ್ಸ್ನ ಹೇಳ್ಕೊಡ್ತಾ ಇದ್ದೀನಿ. ಮೊದಲಿಗೆ ನಾವು ಗಾಡಿ ಮೇಲೆ ಕೂತ್ಕೊಳ್ಬೇಕಾಗತ್ತೆ. ಸೊ ಕೂತ್ಕೊಂಡು ನಮ್ಮ ಲೆಫ್ಟ್ ಹ್ಯಾಂಡಲ್ಲಿ ಇದನ್ನ ಬ್ರೇಕ್ನ ಹೋಲ್ಡ್ ಮಾಡಬೇಕು. ಸೊ ನೋಡಿ, ಇಲ್ಲಿ ಲೆಫ್ಟ್ ಹ್ಯಾಂಡಲ್ಲಿ ಬ್ರೇಕ್ನ ಹೋಲ್ಡ್ ಮಾಡಿ ಇಟ್ಕೊಂಡು ಆಮೇಲೆ ನಾವು ಕೀನ ಸ್ಟಾರ್ಟ್ ಮಾಡಬೇಕು. ಸೊ ಇಲ್ಲಿ ಕೀನ ರೈಟ್ ಸೈಡಿಗೆ ಈ ಥರ ಆನ್ ಮಾಡಬೇಕು. ಕೀನ ಆನ್ ಮಾಡಿ ಸೆಲ್ಫ್ ಸ್ಟಾರ್ಟ್ ಇರುತ್ತೆ ಎಲ್ಲ ಸ್ಕೂಟಿಗಳಿಗೂ, ಯಾವುದೇ ಬ್ರ್ಯಾಂಡ್ ಆಗಿರಲಿ, ಯಾವುದೇ ಕಂಪ್ನಿದಾಗಿರಲಿ, ಎಲ್ಲದಕ್ಕೂ ಸೆಲ್ಫ್ ಸ್ಟಾರ್ಟ್ ಇರುತ್ತಲ್ವ. ನೋಡಿ, ಜಸ್ಟ್ ಈ ಥರ ಇಲ್ಲಿ ನಾವು ಬ್ರೇಕ್ನ ಹಿಡ್ಕೊಂಡಿರ್ಬೇಕು. ಯಾಕೆ ಅಂದರೆ ಬ್ರೇಕ್ ಹಿಡ್ಕೊಂಡಿಲ್ಲ ಅಂದರೆ ಗಾಡಿ ಜಂಪ್ ಆಗುತ್ತೆ ಫ್ರೆಂಡ್ಸ್. ಸೊ ಅದಕ್ಕೋಸ್ಕರ ಬ್ರೇಕ್ ಹಿಡ್ಕೊಂಡೇ ನಾವು ಸೆಲ್ಫ್ ಸ್ಟಾರ್ಟ್ನ ಮಾಡಬೇಕಾಗತ್ತೆ. ಸೊ ಸೆಲ್ಫ್ ಸ್ಟಾರ್ಟ್ ಮಾಡಿ ಆಮೇಲೆ ತುಂಬ ಜನ ನನಗೆ ಕೇಳ್ತಾ ಇರೋ ಪ್ರಶ್ನೆ, ಈ ಥರ ನೋಡಿ ನಿಧಾನವಾಗಿ ಸ್ಲೋ ಆಗಿ ನಾವು ಇದನ್ನು ಆಕ್ಸಿಲೇಟರ್ನ ಕೊಡಬೇಕಾಗತ್ತೆ. ಸ್ಲೋ ಆಗಿ ಕೊಡಬೇಕು, ತುಂಬ ಫಾಸ್ಟಾಗಿ ಒಂದೇ ಸತಿ ಹೈ ಆಗಿ ಕೊಡಕ್ಕೆ ಹೋಗಬಾರ್ದು. ಸ್ಲೋ ಆಗಿ ನೋಡಿ, ಈ ಥರ ನಿಧಾನವಾಗಿ, ತುಂಬ ಸ್ಲೋ ಆಗಿ ಆಕ್ಸಿಲೇಟರ್ನ ಈ ಥರ ಹಿಡ್ಕೊಂಡು ನಿಧಾನವಾಗಿ ಈ ಥರ ಹಿಂಗೆ ಕೊಡಬೇಕಾಗತ್ತೆ. ತುಂಬ ಹೈ ಮಾಡಿದಾಗ ಸೊ ಹೈ ಆಗಿ ನಾವು ಆಕ್ಸಿಲೇಟರ್ನ ಕೊಟ್ಟಾಗ ಅದು ಜಂಪ್ ಆಗಿಬಿಡುತ್ತೆ. ಗಾಡಿ ನಾವು ಕಲಿಯೋ ತನಕ ತುಂಬ ಎಕ್ಸ್ಪೀರಿಯನ್ಸ್ ಆಗಿ ಚೆನ್ನಾಗಿ ಓಡಿಸೋರು ಸ್ಲೋ ಆಗಿ ಓಡಿಸೋದೇ ಬೆಸ್ಟ್ ಅಂತ ನನ್ನ ಇದು. ಸೊ ಹಾಗಾಗಿ ನಾನು ತುಂಬ ಸ್ಲೋ, ಈಗ ಬೇಸಿಕ್ಸ್ನ ನಾನು ಹೇಳ್ಕೊಡ್ತಾ ಇರೋದು ಸ್ಲೋ ಆಗಿ, ತುಂಬ ಕಮ್ಮಿಯಾಗಿ ನಾವು ಆಕ್ಸಿಲೇಟರ್ನ ಕೊಡಬೇಕು. ತುಂಬ ಮೋಸ್ಟಾಗಿ ನನಗೆ ಕಮೆಂಟ್ಸ್ ಬರೋ ಅಂಥದ್ದು, ಸೊ ಗಾಡಿ ಕಲಿತಾ ಇರುವಾಗ ನಮಗೆ ಭಯ ಆಗತ್ತೆ, ತುಂಬ ಭಯ ಆಗತ್ತೆ ಮೇಡಮ್, ಗಾಡಿ ಕಲಿಬೇಕು ಅಂತ ಇಷ್ಟ ಇದೆ ಬಟ್ ಭಯ ಆಗತ್ತೆ, ಏನು ಮಾಡೋದು ಅಂತ ತುಂಬ ಜನ ಮೆಸೇಜ್ ಆಗ್ತಾ ಇರ್ತೀರಾ. ಮೊದಲಿಗೆ ನೀವು ಕಲಿಬೇಕು ಅನ್ನೋದು ನಿಮ್ಮ ಮೈಂಡಿಗೆ ಬರಬೇಕು ಫ್ರೆಂಡ್ಸ್. ಇವಾಗ ನಿಮಗೆ ಕಲಿಲೇಬೇಕು, ಅವಶ್ಯಕತೆ ಇದೆ, ನಮಗೆ ಗಾಡಿ ಕಲಿಲೇಬೇಕು ಅನ್ನೋರು ಯಾವುದೇ ರೀತಿಯ ಭಯ ಎಲ್ಲನೂ ಬಿಟ್ಟು ಆರಾಮಾಗಿ ಕಲಿಯೋದಕ್ಕೆ ಸ್ಟಾರ್ಟ್ ಮಾಡಿ. ಮೊದಲು ಮೇಯ್ನ್ ಕಲಿಯೋಕೆ ಮುಂಚೆ ಕಂಫರ್ಟಬಲ್ ಆಗಿರೋ ಬಟ್ಟೆನ ವೇರ್ ಮಾಡಿ. ನನಗೆ ಯಾವುದೇ ಲಾಗ್ ಮಾಡಿದ್ರು ಎಲ್ಲದರಲ್ಲೂ ಹೇಳ್ತಾ ಇರ್ತೀನಿ. ಸೊ ಕಂಫರ್ಟಬಲ್ ಆಗಿರೋ ಡ್ರೆಸ್ ಹಾಕ್ಕೊಂಡು, ನಿಮಗೆ ಚೂಡಿದಾರು ಇಲ್ಲ ಜೀನ್ಸು, ಟೀ ಶರ್ಟ್ಸು, ನೈಟು ಸೂಟ್ಸು ಆ ಥರದ್ದೆಲ್ಲ ಹಾಕ್ಕೊಳ್ಬೋದು. ಸ್ಯಾರಿ ಎಲ್ಲ ಹಾಕ್ಕೊಂಡು ಮೊದಲೇ ಕಲಿಯೋದಕ್ಕೆ ಹೋಗ್ಬೇಡಿ. ಆಮೇಲೆ ನೈಟಿ ಅಂತೂ ಹಾಕೊಂಡು ಕಲಿಯೋಕೆ ಹೋಗ್ಬೇಡಿ. ಕಾಲು ಆ ಕಡೆ ಈ ಕಡೆ ಇಟ್ಕೊಂಡು ಹಿಂಗಿಂಗಿಲ್ಲ ಆಡಿ ಬೀಳಿಸಿ ನೀವು ಬಿದ್ದು ಗಾಡಿಗೆ ವೇಟ್ ಮಾಡ್ಕೊಂಡು ಏನಕ್ಕೆ ಬೇಕು. ಸೊ ಹಾಗಾಗಿ ಮೊದಲು ನಿಮ್ಮ ಮೈಂಡ್ ಸೆಟ್ಟಲ್ಲಿ ಇರೋ ಅಂಥ ಭಯನ ತೆಗ್ದಾಕ್ಬಿಡಿ. ತುಂಬ ಜನ ನನಗೆ ಕೇಳೋದು, ನಮ್ಗೆ ಕಲಿಯೋಕೆ ಇಷ್ಟ ಇದೆ, ಭಯ ಆಗತ್ತೆ ಏನು ಮಾಡಲಿ ಅಂತ. ಏನಕ್ಕೆ ಭಯ ಆಗತ್ತೆ? ಕಲಿಯೋ ತನಕ ಸೊ ಮೊದಲು ನಾವು ಮಾಡಬೇಕಾಗಿರೋದು ಎರಡೂ ಕಾಲನ್ನ ನಾವು ಗಾಡಿ ಮೇಲೆ ಕುತ್ಕೊಂಡಾದ್ಮೇಲೆ ಈ ಥರ ಎರಡೂ ಕಾಲನ್ನ ಕೆಳಗಡೆ ಬಿಟ್ಕೊಂಡೇ ಕಲೀರಿ. ನಿಮ್ಮ ಪ್ರಾಕ್ಟೀಸ್ ಮಾಡಿ ನೀವು ಓಕೆ, ನಮಗೆ ಗಾಡಿ ಚೆನ್ನಾಗಿ ಬರುತ್ತೆ, ನಾವು ಕಲ್ತಿದ್ದೀವಿ, ಓಡಿಸ್ತೀವಿ ಅನ್ನೋ ತನಕನೂ ಕಾಲನ್ನ ಸ್ವಲ್ಪ ಕೆಳಗೆ ಬಿಟ್ಕೊಂಡು ಕಲೀರಿ. ಯಾರು ಏನು ಅನ್ಕೊಳ್ಳಲ್ಲ. ಸೊ ಅದನ್ನು ಪ್ರಾಕ್ಟೀಸ್ ಮಾಡಿ. ಆಮೇಲೆ ಒಂದೊಂದೇ ಕಾಲನ್ನ ಎತ್ಕೊಂಡು ಈ ಥರ ಮುಂದೆ ಓಡಿಸ್ಕೊಂಡು ಹೋಗೋದು. ಆಮೇಲೆ ಮೇಯ್ನು ಮೊದಲು ಏನು ಮಾಡಿ ಅಂದರೆ, ನಿಮಗೆಲ್ಲಿ ಖಾಲಿ ಜಾಗ ಇದೆ, ಸೊ ಯಾರು ಜನ ಜಾಸ್ತಿ ಓಡಾಡ್ತಾ ಇಲ್ಲ ಅಂಥ ಕಡೆ ಕಲಿಯೋದಕ್ಕೆ ಪ್ರಾಕ್ಟೀಸ್ ಮಾಡಿ. ನಾವು ಗಾಡಿ ತೊಗೊಂಡ ತಕ್ಷಣನೇ ಮೇಯ್ನ್ ರೋಡಲ್ಲಿ ಹೋಗಿ ಗಾಡಿ ಕಲಿತೀವಿ ಅನ್ನೋ ಮಾತು ಸುಳ್ಳು.
ಸೊ ನನಗೆ ಮೊನ್ನೆ ಒಬ್ರು ರೀಸೆಂಟಾಗಿ ಮೆಸೇಜ್ ಮಾಡಿದ್ರಿ. ಯಾರು ಅಂತ ಗೊತ್ತಿಲ್ಲ, ಅವ್ರ ಹೆಸರು ಮರ್ತೋಗ್ಬಿಟ್ಟೆ. ಸಾರಿ, ನಾನು ಬೇಕಂದ್ರೆ ನೆಕ್ಸ್ಟ್ ವ್ಲಾಗಲ್ಲಿ ಅವ್ರ ಹೆಸರನ್ನು ಹೇಳ್ತೀನಿ. ನನಗೆ ಕಮೆಂಟ್ ಮಾಡಿದ್ರಿ, ನನಗೆ 46 ಇಯರು, ಇವಾಗ ನಾನು ಗಾಡಿ ಕಲಿಬೋದಾ ಅಂತ. ಸೊ ಯಾವ ಕೆಲ್ಸಕ್ಕಾದ್ರೂ, ಯಾವುದೇ ಕೆಲಸ ಆಗಿರಲಿ ಫ್ರೆಂಡ್ಸ್, ಏನೇ ಮಾಡಬೇಕಾದ್ರೂ ಏಜ್ ಲಿಮಿಟ್ ಅನ್ನೋದು ಇಲ್ಲ. ಸೊ ಇಂಥದೇ ಏಜು ಅಂತ ನಮಗೆ ಏಜ್ ಲಿಮಿಟ್ ಇರೋದಿಲ್ಲ. ನಮ್ಮ ಇಷ್ಟ, ನಮ್ಮ ಗಾಡಿ, ನಾವು ಕಲಿಬೇಕು, ಇಂಡಿಪೆಂಡೆಂಟ್ ಆಗಿ ಇರಬೇಕು. ಸೊ ನಮಗೆ ಪ್ರೈವೇಸಿ ಬೇಕು. ಈಗ ನಾವು ಎಲ್ಲಿಗಾದ್ರೂ ಹೋಗಿ ಬರೋ ಥರ ನಮ್ಗೆ ಏನಾದರೂ ಅವಶ್ಯಕತೆ ಇದೆ ಅಂದಾಗ, ಸೊ ನಾವು ಎಲ್ಲಿಗಾದ್ರೂ ಹೋಗ್ಬೇಕು, ನಮಗೆ ಯಾರು ಕರ್ಕೊಂಡು ಹೋಗೋರಿಲ್ಲ ಅಂದಾಗ, ಅನಿವಾರ್ಯತೆ ಇದ್ದಾಗ ನಾವು ಮಕ್ಳಿಗೆಲ್ಲ ಡ್ರಾಪ್ ಮಾಡಬೇಕಾಗತ್ತೆ, ಇಲ್ಲ ಎಲ್ಲಾದರೂ ಆಚೆ ಕಡೆ ಹೋಗಿ ಏನಾದರೂ ತಗೊಂಬರ್ಬೇಕಾಗತ್ತೆ, ಹಸ್ಬೆಂಡ್ ಎಲ್ಲ ಫ್ರೀ ಇರಲ್ಲ, ನಮ್ಮನ್ನ ಶಾಪಿಂಗ್ ಎಲ್ಲ ಕರ್ಕೊಂಡು ಹೋಗಲ್ಲ, ಅಂತ ಟೈಮಲ್ಲಿ ಗಾಡಿ ನಮ್ಗೆ ಅನಿವಾರ್ಯತೆ ಬೇಕೇ ಬೇಕು. ಹಂಗಂತ ಏಜ್ ಲಿಮಿಟ್ ಇಲ್ಲ ಅಂತ 18 ಇಯರ್ಸ್ ಒಳಗಡೆ ಇರೋ ಮಕ್ಕಳಿಗೆಲ್ಲ ಗಾಡಿ ಕೊಡಬೇಡಿ. ಸೊ ಅದು ಕಾನೂನು ಪ್ರಕಾರ ಅಪರಾಧ ಇದೆ. ಅದು ಯೂಶಲಿ ಎಲ್ಲರಿಗೂ ನಿಮಗೆ ಗೊತ್ತಿರೋ ಅಂಥದ್ದೇನೆ. ಅದ್ರ ಮೇಲ್ಪಟ್ಟು ಸೊ ಅವ್ರು ಯಾರೋ ನನಗೆ ಲೇಡಿ ಕೇಳಿದ್ರು, ಸೊ ಸಿಸ್ಟರ್ ಅವ್ರು ಕೇಳ್ತಾ ಇದ್ರು, ನಂಗೆ 46 ಇಯರ್ ಆಗಿದೆ, ನಾನು ಇವಾಗ ಗಾಡಿ ಕಲಿಬೋದಾ ಅಂತ. ನಿಮ್ಗೆ ಯಾಕೆ ನೀವು ನನಗೆ ಅಷ್ಟು ವಯಸ್ಸಾಯಿತು ಗಾಡಿ ಕಲಿಬೋದಾ, ನಂಗೆ ಇಷ್ಟು ವಯಸ್ಸಾಗಿದೆ, ನಾವೇನು ಮಾಡೋಕ್ಕಾಗಲ್ಲ ಅನ್ನೋದನ್ನ ಬಿಟ್ಬಿಡಿ. ಫಸ್ಟ್ ನಾವು ಲೇಡೀಸು ಇಂಡಿಪೆಂಡೆಂಟ್ ಆಗಿರಬೇಕು, ನಮಗೆ ಬೇಕೇ ಬೇಕು, ನಮ್ಗೆ ಅವಶ್ಯಕತೆ ಇದೆ ಅಂದಾಗ ಆರಾಮಾಗಿ ಕಲಿಬೋದು. ಅದು 46 ವರ್ಷ ಆಗಿರಲಿ, 56 ವರ್ಷ ಆಗಿರಲಿ, ನಿಮಗೆ ಕಲಿಬೇಕು ಅನ್ನೋ ಇಂಟ್ರೆಸ್ಟ್ ಇದ್ದರೆ ಆರಾಮಾಗಿ ಕಲೀರಿ, ಯಾವುದೇ ರೀತಿಯ ಭಯ ಬೇಡ. ಸೊ ಇದನ್ನೊಂದು ಮೈಂಡಲ್ಲಿ ಇಟ್ಕೊಳ್ಳಿ. ನಮಗೆ ಸೊ ಇವಾಗ ಏನಪ್ಪ ಏಜ್ ಆಗೋಯ್ತು, ನಮ್ಗೆ ಎಲ್ಲಿ ಯಾರೇನಂತಾರೋ ಅನ್ನೋರೆಲ್ಲ ಅಂತ ಇರ್ತಾರೆ ಫ್ರೆಂಡ್ಸ್. ಸೊ ಯಾವ ಕೆಲಸ ಮಾಡಿದ್ರು ಅಂತಾರೆ. ಈ ಜಗತ್ತಲ್ಲಿ ಒಳ್ಳೇದು ಮಾಡಿದ್ರು ಮಾತಾಡ್ತಾರೆ, ಕೆಟ್ಟದ್ದು ಮಾಡಿದ್ರು ಮಾತಾಡ್ತಾರೆ, ಸುಮ್ಮನೆ ಇದ್ರು ಮಾತಾಡ್ತಾರೆ. ಏನು ಮಾಡಿದ್ರು, ಸುಮ್ಮನೆ ಇದ್ರು ಸುಮ್ಮನೆ ಟೈಮ್ ಪಾಸ್ ಮಾಡ್ತಿದ್ದಾರೆ, ಏನು ಕೆಲಸ ಮಾಡ್ತಾ ಇಲ್ಲ, ಆರಾಮಾಗಿ ಕುತ್ಕೊಂಡಿದ್ದಾರೆ, ಹಂಗೂ ಮಾತಾಡ್ತಾರೆ. ಮಾತಾಡೋರಿಗೆಲ್ಲ ಮಾತ್ರ ತಲೆನೇ ಕೆಡಿಸ್ಕೋಬೇಡಿ. ಸೊ ಜಸ್ಟ್ ನಂದು ಎಕ್ಸಾಂಪಲ್ ತಗೊಳ್ತೀನಿ. ನಾನು ವಿಡಿಯೋ ಮಾಡಾಕ್ದಾಗ ತುಂಬ ಜನ ನನಗೆ ಅಪ್ರಿಷಿಯೇಟ್ ಮಾಡ್ತೀರಾ, ನಿಮ್ಮ ಕನ್ನಡ ಚೆನ್ನಾಗಿದೆ, ನಿಮ್ಮ ಭಾಷೆ ಚೆನ್ನಾಗಿದೆ ಅಂತ ನನಗೆಲ್ಲರೂ ಕಮೆಂಟ್ ಮಾಡ್ತೀರಾ. ಅದರಲ್ಲಿ 1, 2, 3 ಈ ಅಕ್ಕಿನಲ್ಲಿ ಕಪ್ಪು ಇರುವೆ ಇದ್ದಂಗೆ ಕಪ್ಪು ಹುಳ ಬರುತ್ತಲ್ವ, ಆ ಥರ 1, 2, 3 ಜನ ಸೊ ಹಾಗಿದೆ, ಹೀಗಿದೆ, ಹಾಗಂದ್ರೇನು, ಹೀಗಂದ್ರೆ ಅದ್ರ ಬಗ್ಗೆ ಒಂದಷ್ಟು ಕಮೆಂಟ್ ಮಾಡ್ತಾರೆ. ಅದಕ್ಕೆಲ್ಲ ನಾನು ತಲೆ ಕೆಡಿಸ್ಕೊಳ್ಳೋದಿಲ್ಲ. ಯಾಕೆಂದರೆ ನನ್ನ ಫೋಕಸ್ ಏನಿದೆ ಅಷ್ಟನ್ನು ಮಾತ್ರ ನಾನು ಮಾಡೋದಕ್ಕೆ ಇಷ್ಟಪಡ್ತೀನಿ. ಬ್ಯಾಡ್ ಕಮೆಂಟ್ಸಿಗೆಲ್ಲ ತಲೆ ಕೆಡಿಸ್ಕೊಂಡು ಕೂತ್ರೆ, ನಾವೀಗ ಸೋಷಿಯಲ್ ಮೀಡಿಯಾಗೆ ಬಂದಿದ್ದೀವಿ, ಸೋಷಿಯಲ್ ಮೀಡಿಯಾದಲ್ಲಿ ಏನಾದರೂ ಮಾಡ್ತಿದ್ದೀವಿ ಅಂದಾಗ ನಮಗೆ ನಮ್ಮದೇ ಆದ ಒಂದಷ್ಟು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇರುತ್ತೆ. ನಾವು ಅದಕ್ಕೆಲ್ಲ ತಲೆ ಕೆಡಿಸ್ಕೊಂಡು ಇವ್ರು ಹಿಂಗಂದ್ರಲ್ಲ, ಅವ್ರು ಹಂಗಂದ್ರಲ್ಲ ಅಂತ ನಾನು ಯಾವುದಕ್ಕೂ ತಲೆ ಕೆಡಿಸ್ಕೊಳಕ್ಕೆ ಹೋಗಲ್ಲ. ಸೊ ಬ್ಯಾಡ್ ಕಮೆಂಟ್ ಹಾಕ್ತಾರಾ, ಓಕೆ, ನಮಗೋಸ್ಕರ ಟೈಮ್ ಕೊಟ್ಟು ಬ್ಯಾಡ್ ಕಮೆಂಟ್ ಹಾಕ್ತಿದಾರಲ್ಲ ಅಂತ ಅದಕ್ಕೂ ಖುಷಿ ಪಡ್ತೀನಿ. ಅವ್ರಿಗೂ ನಾನು ಓಕೆ ಥ್ಯಾಂಕ್ ಯು ಅಂತ ಕಳಿಸ್ತೀನಿ. ಗುಡ್ ಕಮೆಂಟ್ ಹಾಕೋರಿಗೆ ನಿಜವಾಗ್ಲೂ ನಾನು ಹಾರ್ಟ್ಫುಲಿ ಥ್ಯಾಂಕ್ ಯು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ತುಂಬ ಜನ ನನಗೆ ಲೈಕ್ ಮಾಡ್ತೀರಾ, ತುಂಬ ಜನ ಕಮೆಂಟ್ ಮಾಡ್ತಾ ಇರ್ತೀರಾ, ತುಂಬ ಚೆನ್ನಾಗಿ ಮಾಡ್ತಾ ಇದ್ದೀರಾ ಸಿಸ್ಟರ್, ತುಂಬ ಚೆನ್ನಾಗಿ ಬರ್ತಾ ಇದೆ, ಎಷ್ಟೊಂದು ಟಿಪ್ಸ್ ಕೊಡ್ತೀರಾ. ಆಮೇಲೆ ಮೊನ್ನೆ ಒಬ್ರು ಯಾರೋ ಮೆಸೇಜ್ ಮಾಡಿದ್ರಿ, ಸೊ ನನಗೆ ಗಾಡಿ ಕಲಿಯೋದು ತುಂಬ ದಿನದಿಂದ ಕಲಿತು ಸ್ವಲ್ಪ ದಿನ ಪ್ರಾಕ್ಟೀಸ್ ಮಾಡಿಕೊಂಡು ಆಮೇಲೆ ಬಿಟ್ಬಿಟ್ಟಿದ್ದೆ, ಬೇಡ ನನ್ನ ಕೈಯಲ್ಲಿ ಆಗಲ್ಲ ಅಂತ. ನಿಮ್ಮ ಲಾಗ್ ನೋಡಿದ್ಮೇಲೆ ನಾನು ಕಲೀಲೇಬೇಕು ಅಂತ ನನಗೆ ಇಂಟ್ರೆಸ್ಟ್ ಆಗಿದೆ ಮೇಡಮ್ ಅಂತ ಕಳಿಸಿದ್ರಿ. ಥ್ಯಾಂಕ್ ಯು ಸೋ ಮಚ್. ಕಲೀರಿ. ಸೊ ಇದರಲ್ಲಿ ಏನಂತೆ, ಯಾವ ಏಜ್ ಲಿಮಿಟ್ನ ತಗೊಳ್ಬೇಡಿ. 18 ವರ್ಷಕ್ಕಿಂತ ಕೆಳಗಡೆ ಇರೋರು ಮಾತ್ರ ಕಲಿಯೋದಕ್ಕೆ ಹೋಗಬೇಡಿ. ಇನ್ನು ಅದ್ರ ಮೇಲ್ಪಟ್ಟವರು ಎಷ್ಟೇ ಏಜ್ ಆದರೆ ಏನಂತೆ, ಕಲಿಬೋದಲ್ಲ. ಸೊ ನನಗೆ ಜಸ್ಟ್ ನಿನ್ನೆ ಒಬ್ಬರು ಮೆಸೇಜ್ ಮಾಡಿದ್ರಿ, ಗಾಡಿ ಓಡಿಸ್ತಾ ಇರುವಾಗ ಅಕಸ್ಮಾತ್ ನಮಗೆ ಈ ಸಿಗ್ನಲಲ್ಲೆಲ್ಲ ಗಾಡಿ ಓಡಿಸ್ತಾ ಇರುವಾಗ ಹಂಪು ನಮಗೆ ಹೇಗೆ ಗೊತ್ತಾಗತ್ತೆ ಅಂತ ಕೇಳಿದ್ರಿ. ಹಂಪಿಗೆ ನಾವು ನೋಡ್ಕೊಳ್ತಾ ಇರಬೇಕು. ಹಂಪಿಗೆ ಎಲ್ಲಿ ಹಂಪಿದೆ, ಅಕಸ್ಮಾತ್ ಹಂಪ್ ಬರುವಾಗ ಒಂದೇ ಸಡನ್ ಅಂತ ಬ್ರೇಕ್ ಹಾಕ್ಬೋದಾ ಅಂತ. ಮುಂದೆ ಹೋಗ್ತಾ ಇರೋ ಗಾಡಿಗಳನ್ನ ನೀವು ನೋಡ್ತಾ ಇರ್ಬೇಕಾಗತ್ತೆ. ಸೊ ನೋಡ್ತಾ ಇರುವಾಗ ಅಲ್ಲಿ ಮುಂದೆ ಹೋಗ್ತಾ ಇರೋ ಗಾಡಿಗಳು ಹಂಪಿದೆ ಅಂದಾಗ ಅವರು ಬ್ರೇಕ್ನ ಹೋಲ್ಡ್ ಮಾಡ್ತಾರೆ. ಬ್ರೇಕ್ ಹೋಲ್ಡ್ ಮಾಡಿದ ತಕ್ಷಣ ಹಿಂದೆಗಡೆ ಒಂದು ರೆಡ್ ಲೈಟ್ ಬರುತ್ತೆ, ಆಗ ಗೊತ್ತಾಗತ್ತೆ ಮುಂದೆ ಇರೋ ಗಾಡಿ. ಸೊ ಅವಾಗ ನಮ್ಗೆ ಗೊತ್ತಾಗತ್ತೆ ಹಿಂದೆಗಡೆ ಗಾಡಿ ಸೊ ಮುಂದೆ ಹಂಪಿದೆ ಅಂತ. ಆಮೇಲೆ ಮೇನ್ ಥಿಂಗು, ಮಿರರ್ನ ಮಾತ್ರ ತೆಗ್ಸಿಟ್ಬೇಡಿ. ಮಿರರ್ ಎರಡೂ ಕಡೆ ಮಿರರು ನಿಮಗೆ ಬೇಕೇ ಬೇಕು. ಏನೋ ಗಾದೆ ಇದೆಯಲ್ವಾ, ಗಾಡಿ ಓಡಿಸೋರಿಗೆ ಮೈಯೆಲ್ಲ ಕಣ್ಣಾಗಿರ್ಬೇಕು ಅಂತ. ನಾವು ಲೆಫ್ಟು ರೈಟು ಎರಡೂ ಕಡೆ
ಟೌನ್ ಒಳಗೆ ಓಡಿಸುವಾಗ, ಸಿಟಿನಲ್ಲಿ ಓಡಿಸುವಾಗ ಸ್ವಲ್ಪ ಎರಡೂ ಕಡೆನೂ ನಾವು ನೋಡ್ತಾ ಇರ್ಬೇಕಾಗತ್ತೆ, ಹಿಂದೆ ಯಾರು ಬರ್ತಾ ಇದ್ದಾರೆ, ಪಕ್ಕದಲ್ಲೇ ಬರ್ತಾ ಇದ್ದಾರಾ, ಸೊ ಡಿಸ್ಟೆನ್ಸ್ ಎಷ್ಟಿದೆ ಅಂತ ನಮಗೆ ಮಿರರಲ್ಲಿ ಗೊತ್ತಾಗುತ್ತೆ. ಹಂಗಾಗಿ ಮಿರರ್ನ ಮಾತ್ರ ತೆಗ್ಸಿಟ್ಟು ಯಾರು ಗಾಡಿ ಓಡಿಸೋದನ್ನ ಪ್ರಾಕ್ಟೀಸ್ ಮಾಡಬೇಡಿ. ಈ ಸುಮಾರು ಅವು ಹುಡುಗರುಗಳು, ಈ ಪೊರ್ಕೆಗಳೆಲ್ಲ ಇರ್ತಾರಲ್ಲ, ಅವ್ರೇನ್ ಮಾಡ್ತಾರೆ, ಚಮಕ್ ಕೊಡೋಕ್ಕೋಸ್ಕರ ನಮ್ಮ ಪಕ್ಕ ಬರೋದು, ಆರನ್ ಹೊಡಿಯೋದು, ಈ ಥರ ಮಾಡೋದು. ಆಗ ನಾವು ಅವ್ರನ್ನ ನೋಡೋ ಗಾಬರಿನಲ್ಲಿ ಭಯದಲ್ಲಿ ನಾವು ಬೀಳಿಸ್ಬಿಡ್ತೀವಿ. ಸೊ ಹಾಗಾಗಿ ನೀವು ಈ ಮಿರರ್ನ ನೋಡ್ಕೊಂಡು ಗಾಡಿ ಓಡಿಸ್ಬೇಕಾಗತ್ತೆ. ಆಮೇಲೆ ನಾವು ಅಷ್ಟೇನೆ, ಇನ್ನೇನು ಸ್ವಲ್ಪ ಕ್ರಾಸ್ ಮಾಡಬೇಕು ಅಂದಾಗ ದಯವಿಟ್ಟು ಇಂಡಿಕೇಟರ್ನ ಯೂಸ್ ಮಾಡಿ. ಲೆಫ್ಟ್ ಹೋಗೋ ಟೈಮಲ್ಲಿ ಲೆಫ್ಟ್ ಇಂಡಿಕೇಟರ್ನ ಹಾಕೊಳ್ಳಿ, ರೈಟ್ ಹೋಗುವಾಗ ರೈಟ್ ಇಂಡಿಕೇಟರ್ನ ಯೂಸ್ ಮಾಡೋದು ಒಳ್ಳೆಯದು. ಸೊ ಜಸ್ಟ್ ನಾನು ನಿಮಗೆ ತೋರಿಸ್ತೀನಿ. ಇವಾಗ ನಾವು ಗಾಡಿ ಓಡಿಸ್ತಾ ಇದೆ ಅಂದಾಗ, ನಾವು ಈಗ ಬೇರೆ ಕಡೆ ನಾವು ಲೆಫ್ಟಿಗೆ ಹೋಗ್ಬೇಕು ಅಂದಾಗ ಲೆಫ್ಟಲ್ಲಿ ಇಂಡಿಕೇಟರ್ನ ಆನ್ ಮಾಡಿಕೊಂಡ್ರೆ ನಮ್ಗೆ ಹಿಂದೆಗಡೆ ಬರ್ತಾ ಇರೋರು ಗೊತ್ತಾಗತ್ತೆ ಅವರು ಲೆಫ್ಟಿಗೆ ಹೋಗ್ತಾ ಇದ್ದಾರೆ ಅಂತ. ಜಸ್ಟ್ ಅವರು ಸ್ಲೋ ಮಾಡ್ತಾರೆ. ಅಕಸ್ಮಾತು ನಮಗೆ ಲೆಫ್ಟಿಗೆ ಹೋಗ್ತಾ ಇಲ್ಲ, ನಾವು ರೈಟಿಗೆ ಹೋಗ್ತಾ ಇದ್ದೀವಿ ಅಂದಾಗ ಆಮೇಲೆ ಇದು ರೈಟಿಗೆ ಹೋಗ್ತಾ ಇದ್ದಾರೆ ಅಂತ ಹಿಂದೆ ಬರ್ತಾ ಇರೋರಿಗೂ ಗೊತ್ತಾಗುತ್ತೆ. ಸೊ ಈ ಥರದ್ದು ಒಂದಷ್ಟು ಟಿಪ್ಸ್ಗಳನ್ನ ಫಾಲೋ ಮಾಡಿ. ಆಮೇಲೆ ಇನ್ನು ಕೆಲವರು ಗಾಡಿನ ಬಿಟ್ಬಿಟ್ಟು ಕೈನ ತೋರ್ಸಕ್ಕೆ ಹೋಗ್ತಾರೆ. ಸೊ ಆ ಥರದ್ದೆಲ್ಲ ಮಾಡೋಕ್ಕೆ ಹೋಗ್ಬೇಡಿ, ಅದೊಂದು ದೊಡ್ಡ ಸಾಹಸನ. ಗಾಡಿ ಬಿಟ್ಟು ಕೈಯೆಲ್ಲ ಹೊಡಿಯೋಕ್ಕೆ ಹೋಗಿ ಹ್ಯಾಂಡ್ಲು ಆ ಕಡೆ ಈ ಕಡೆ ಶೇಕ್ ಆಗಿ ಅದೊಂದಷ್ಟು ತಲೆನೋವಾಗತ್ತೆ. ಸೊ ಅದಕ್ಕೋಸ್ಕರ ಆ ಥರದ್ದೆಲ್ಲ ಸಾಹಸದ ಕೆಲಸ ಮಾಡಬೇಡಿ. ನಮಗೆ ಕೊಟ್ಟಿದ್ದಾರಲ್ವ ಗಾಡಿನಲ್ಲೇ ಇಂಡಿಕೇಟರ್ನ ಆನ್ ಆ್ಯಂಡ್ ಆಫ್ ಮಾಡ್ಬೋದು. ಸೊ ನೆಕ್ಸ್ಟು ನನಗೆ ಮೊನ್ನೆ ಒಬ್ಬರು ಮೆಸೇಜ್ ಮಾಡಿದ್ರಿ, ನಮಗೆ ಗಾಡಿ ಹ್ಯಾಂಡ್ಲು ಶೇಕ್ ಆಗತ್ತೆ ಅಂತ. ಸೊ ಗಾಡಿ ಮೇಲೆ ನಾವು ಕುತ್ಕೊಂಡಾಗ ಮಾಡಬೇಕಾಗಿರೋ ಮೊದಲ ಕೆಲಸ ಏನು ಗೊತ್ತಾ, ಫುಲ್ಲು ಗಾಡಿನ ಈ ಥರ ಹಿಂಗೆ ಸ್ಟಿಫಾಗಿ ಹಿಡ್ಕೊಳ್ಳೋದನ್ನ ಬಿಟ್ಬಿಡಿ, ಸ್ಲೋ ಆಗಿ ಹಿಡ್ಕೊಳ್ಳಿ ತುಂಬ. ಆಮೇಲೆ ಗಾಬರಿಯಾಗಿ ಅಯ್ಯೋ ಗಾಡಿ ಶೇಕ್ ಆಗ್ತಾ ಇದೆ ಅಂತ ಹಿಂಗೆಲ್ಲ ಆಡ್ಸೋದನ್ನ ಬಿಡಿ. ಆರಾಮಾಗಿ ಗಾಡಿನ ಸುಮ್ಮನೆ ಸ್ಲೋ ಆಗಿ ಹಿಡ್ಕೊಂಡ್ರೆ ಅದ್ರ ಪಾಡಿಗೆ ಅದು ಹೋಗ್ತಾ ಇರುತ್ತೆ. ಆಕ್ಸಿಲೇಟ್ರು ನಮ್ಮ ಮೇಯ್ನ್ ಥಿಂಗ್ ಏನು ಗೊತ್ತಾ, ನಾವು ಆಕ್ಸಿಲೇಟ್ರನ್ನ ನಿಧಾನವಾಗಿ ಸ್ಲೋ ಆಗಿ ಆಕ್ಸಿಲೇಟ್ರನ್ನ ಕೊಡ್ತಾ ಬರಬೇಕಾಗತ್ತೆ. ಸೊ ಆಗ ನಮಗೆ ಯಾವುದೇ ರೀತಿಯ ಶೇಕ್ ಆಗೋದಿಲ್ಲ. ಮೊದಲು ಬ್ಯಾಲೆನ್ಸ್ ಮಾಡೋದನ್ನ ಕಲೀರಿ. ನೀವು ಫಸ್ಟು ನಾವು ಗಾಡಿ ಕಲಿಬೇಕಾಗಿರೋದೇ ಬ್ಯಾಲೆನ್ಸಿಂಗು. ನಮಗೆ ಬ್ಯಾಲೆನ್ಸ್ ಮಾಡೋಕ್ಕೆ ಚೆನ್ನಾಗಿ ಗೊತ್ತು ಅಂದರೆ ಆರಾಮಾಗಿ ಈಸಿಯಾಗಿ ಗಾಡಿನ ಕಲಿಬೋದು. ಅದಕ್ಕೆ ಬಿಟ್ಬಿಟ್ಟು ನಾವು ಸಡನ್ನಾಗಿ ಹೋಗಿ ಇದರಲ್ಲೇ ಮೇನ್ ರೋಡಲ್ಲೇ ಕಲಿತೀವಿ ಅನ್ನೋ ಮಾತು ಸುಳ್ಳು. ಮೊದಲು ನಾವು ಬ್ಯಾಲೆನ್ಸ್ ಮಾಡೋದನ್ನ ಕಲೀರಿ. ಕಲಿಯುವಾಗ ಮುಂಚೆ ನಾನು ಯಾವಾಗಲೂ ಹೇಳೋದು, ನಿಮ್ಗೆ ಅಕಸ್ಮಾತ್ ಗಾಡಿ ಓಡ್ಸೋಕೆ ಆಗ್ತಾ ಇಲ್ಲ ಅಂದಾಗ ತಳ್ಕೊಳ್ಳಿ. ಫಸ್ಟು ತಳ್ಳಾಡಿ, ಒಂದು 2 ದಿನ 3 ದಿನ ಗಾಡಿ ಬ್ಯಾಲೆನ್ಸ್ ಗೊತ್ತಾಗಬೇಕು ಅಂದರೆ ತಳ್ಳಾಡ್ತಾ ಇರಿ. ಆಮೇಲೆ ಎರಡೂ ಕಾಲನ್ನ, ನಾನು ಇವಾಗ ಹೆಂಗೆ ಕೂತ್ಕೊಂಡಿದ್ದೀನಿ ನೋಡಿ, ಈ ಥರ ಗಾಡಿ ಮೇಲೆ ಎರಡೂ ಕಾಲನ್ನ ಬಿಟ್ಕೊಂಡು ಕೆಳಗೆ ಕೂತ್ಕೊಂಡು ಸೊ ನಿಧಾನವಾಗಿ ಸ್ಲೋ ಆಗಿ ಪ್ರಾಕ್ಟೀಸ್ ಮಾಡಿ. ಆವಾಗ ನಮಗೆ ಗಾಡಿ ಕಲಿಯೋದಕ್ಕೆ ಈಸಿ ಆಗತ್ತೆ. ಸೊ ಇಲ್ಲ ಅಂದರೆ ನಾವು ಒಂದೇ ಸತಿ ಸಡನ್ನಾಗಿ ಹೋಗಿ ಆಕ್ಸಿಲೇಟ್ರನ್ನ ಫಾಸ್ಟ್ ಮಾಡಿಕೊಂಡು ಜೋರಾಗಿ ಹೋಗ್ತೀವಿ ಅಂದರೆ ಅದನ್ನು ಕಲಿಯೋಕ್ಕಾಗಲ್ಲ. ಆವಾಗ ನಮಗೂ ಒಂಥರ ಹ್ಯಾಂಡೆಲ್ಲ ಹಿಂಗೆ ಶೇಕ್ ಆದಂಗೆ ಆಗತ್ತೆ ಅಂತ. ಮೊದಲು ಮೈಂಡಲ್ಲಿರೋ ಭಯನ ಆಚೆ ತೆಗೀರಿ. ಸೊ ಭಯ ಆಗತ್ತೆ, ನಮ್ಗೆ ಏನು ಮಾಡಲಿ, ಭಯ ಆಗತ್ತೆ, ಏನು ಮಾಡಲಿ ಅಂತ ತುಂಬ ಜನ ಕೇಳ್ತಾ ಇರ್ತೀರಾ. ಗಾಡಿ ಶೇಕ್ ಆಗತ್ತೆ, ಮತ್ತು ಹ್ಯಾಂಡಲ್ ತುಂಬ ಜನ ಕೇಳ್ತೀರಾ ಹ್ಯಾಂಡ್ಲು ಶೇಕ್ ಆಗತ್ತೆ, ಏನು ಮಾಡಲಿ ಅಂತ. ಸೊ ಇದೇ ರೀಸನ್ನು. ಹ್ಯಾಂಡ್ಲು ಶೇಕ್ ಆಗ್ತಾ ಇದೆ ಅಂದರೆ ನಿಮ್ಗೆ ಒಳಗಡೆನೇ ಫಿಯರ್ ಇದೆ, ಒಳಗಡೆನೇ ಭಯ ಇದೆ. ಏನು ಮಾಡಲಿ, ಗಾಡಿ ಶೇಕ್, ಅದನ್ನು ಮೈಂಡಿಂದ ತೆಗ್ದಾಕಿ ಫ್ರೆಂಡ್ಸ್. ಎಲ್ಲರೂ ಓಡಿಸ್ಬೋದು. ಈಗ ತುಂಬ ಜನ ಅವಶ್ಯಕತೆ ಇರುವಾಗ ಕಲಿತು ಫ್ಲೈಟೇ ಓಡಿಸ್ತಾರಪ್ಪ. 2 ವೀಲರ್ ಯಾವ ಮಹಾ ಅಲ್ವಾ. ಸೊ ಹೆಣ್ಣು ಮನಸ್ಸು ಮಾಡಿದ್ರೆ ಏನು ಬೇಕಾದರೂ ಸಾಧಿಸ್ಬೋದು. ಸೊ ಹಾಗಾಗಿ ನಾವು ಧೈರ್ಯವಾಗಿ ಮನಸ್ಸು ಮಾಡಿ ಕಲಿಬೇಕಷ್ಟೇ. ಅಂತ ಫ್ಲೈಟೇ ಓಡಿಸ್ತಾರೆ, ಮೆಟ್ರೋ ಎಲ್ಲ ಓಡಿಸ್ತಾರೆ ಬ್ಯಾಂಗ್ಳೂರಲ್ಲಿ. ಸೊ 2 ವೀಲರ್ ಕಲಿಯೋದು ಕಷ್ಟನಾ? ಧೈರ್ಯ ಮಾಡಿ ಅಷ್ಟೇ. ಸೊ ಇನ್ನೊಂದಷ್ಟು ಜನ ಕೇಳ್ತಾ ಇರ್ತೀರಾ, ನಾವು ಗಾಡಿ ಮೇಲೆ ಕೂತ್ಕೊಂಡಾಗ ಆರನ್ ಹೊಡಿಯೋದಕ್ಕೆ ಕಷ್ಟ ಆಗತ್ತೆ, ಮುಂದೆ ಯಾರು ಫ್ರಂಟಲ್ಲಿ ಬರ್ತಾ ಇದ್ದಾಗ ಆರನ್ ಮಾಡೋಕ್ಕೆ ಕಷ್ಟ ಆಗತ್ತೆ ಅಂತಾರೆ. ಸೊ ನಾನು ನಿಮಗೆ ತೋರಿಸೋದು, ಈ ಥರ ನಾವು ಸ್ಟಾರ್ಟ್ ಮಾಡಿರ್ತೀವಿ, ಸ್ಟಾರ್ಟ್ ಮಾಡಿಕೊಂಡು ಈ ಥರ ಹೋಗ್ತಾ ಇರ್ತೀವಲ್ವಾ. ಸೊ ನೋಡಿ, ಇದರಲ್ಲಿ ಈ ಹೆಬ್ಬೆರಳು ಇದೆಯಲ್ವಾ, ಈಗ ಕಾಣಿಸ್ತಾ ಇದೆಯಾ, ಇದರಲ್ಲಿ ನಾವು ಈ ಥರ ಆರನ್ ಮಾಡಬೇಕು. ಇಲ್ಲಿ ನಾವು ರೈಟ್ ಹ್ಯಾಂಡಲ್ಲಿ ಗಟ್ಟಿಯಾಗಿ ಹಿಂಗೆ ಹಿಡ್ಕೊಂಡಿರ್ತೀವಿ. ಸೊ ಈ ಥರ ನೋಡಿ, ಜಸ್ಟ್ ಈ ಥರ ಈ ಬೆರಳಲ್ಲಿ ಹಿಡ್ಕೊಂಡು ಓಡಿಸ್ಬೇಕಾಗತ್ತೆ. ಆಮೇಲೆ ಇಲ್ಲೂ ಅಷ್ಟೇ, ನಾನು ಯಾವಾಗ್ಲೂ ಈ ಥರ ಹಿಡ್ಕೊಂಡಾಗ ನಾವಿಲ್ಲಿ ಆಕ್ಸಿಲೇಟ್ರ್ ಕೊಡ್ತಾ ಇರ್ತೀವಿ ನೋಡಿ, ಈ ಥರ ಹಿಡ್ಕೊಂಡಾಗ ನಮಗೆ ಆಕ್ಸಿಲೇಟ್ರ್ ಕೊಡೋಕ್ಕಾಗಲ್ಲ. ನಾನು ಯಾವಾಗ್ಲೂ ಅಷ್ಟೇ ಈ 2 ಬೆರಳಲ್ಲಿ ಈ ಥರ ಬ್ರೇಕ್ನ ಹೋಲ್ಡ್ ಮಾಡೇ ಇರ್ತೀನಿ. ರೈಟ್ ಹ್ಯಾಂಡ್ನ ಜಾಸ್ತಿ ಯೂಸ್ ಮಾಡಬೇಡಿ. ರೈಟ್ ಹ್ಯಾಂಡ್ ಬ್ರೇಕ್ ಏನು ಅಷ್ಟೊಂದು, ಅದು ತುಂಬ
ಎಮರ್ಜೆನ್ಸಿ ಯಾರಾದರೂ ಸಡನ್ನಾಗಿ ಬಂದರು ಅಂದಾಗ ಮಾತ್ರ ಎರಡೂ ಬ್ರೇಕ್ನ ಹೋಲ್ಡ್ ಮಾಡಬೇಕು. ನೀವು ಲೆಫ್ಟ್ ಬಿಟ್ಟು ರೈಟ್ ಹ್ಯಾಂಡ್ ಮಾತ್ರ ಹೋಲ್ಡ್ ಮಾಡಿದ್ರಿ ಅಂದರೆ ಜಂಪ್ ಆಗಿ ಬಿದೋಗಿರ್ತೀರ. ಸೊ ರೈಟ್ ಹ್ಯಾಂಡ್ ಬ್ರೇಕ್ನ ಎರಡೂ ಬ್ರೇಕ್ನ ಹೋಲ್ಡ್ ಮಾಡಿದಾಗ ಮಾತ್ರ ರೈಟ್ ಹ್ಯಾಂಡ್ನ ಯೂಸ್ ಮಾಡಿ. ಇದು ಸಡನ್ ಬ್ರೇಕ್ ಆಗುತ್ತೆ. ಸೊ ಸಡನ್ ಬ್ರೇಕ್ ಹಾಕೋದ್ರಿಂದ ನಾವು ಜಂಪ್ ಆಗಿ ಆಚೆ ಬಿದೋಗ್ತೀವಿ. ಸೊ ಅದಕ್ಕೋಸ್ಕರ ನಾನಿಲ್ಲಿ ಯಾವಾಗ್ಲೂ ಅಷ್ಟೇ, ಇಲ್ಲಿ ನೋಡಿ ನಾನು ಇಲ್ಲಿ ಇಟ್ಕೊಂಡು ಈ ಥರ ಆಕ್ಸಿಲೇಟರ್ನ ಇಟ್ಕೊಂಡು ಈಗ ಹಿಡ್ಕೊಳ್ಳಲ್ಲ. ನಾನು ಯೂಸ್ ಮಾಡೋದು, ಒಬ್ಬೊಬ್ಬರು ಒಂದೊಂದು ಟೆಕ್ನಿಕಲ್ಲಿ ಯೂಸ್ ಮಾಡ್ತಾರೆ. ಸೊ ನಾನು ಯೂಸ್ ಮಾಡೋದು ಈ ಥರ ಅಲ್ಲ, ನಾನು ಹಿಂಗೆ ಇದು 2 ಬೆರಳು ಹಿಂಗಿರುತ್ತೆ. ಆಮೇಲೆ ಇಲ್ಲಿ ಸ್ವಲ್ಪ ಜಸ್ಟ್ 2 ಬೆರಳಲ್ಲಿ ನಾನು ಈ ಥರ ಆಕ್ಸಿಲೇಟರ್ ಕೊಡ್ತೀನಿ. ತುಂಬ ಸ್ಲೋ ಆಗಿ, ನಾನು ತುಂಬ ಹಿಂಗೆ ಈ ಥರ ಜೋರಾಗಿ ನಾನು ಆಕ್ಸಿಲೇಟರ್ ಕೊಡಲ್ಲ. ಜಸ್ಟ್ ಹಿಂಗೆ 2 ಬೆರಳಲ್ಲಿ ಇದನ್ನ ಹಿಂಗೆ ಇಟ್ಕೊಂಡಿರ್ತೀನಿ. ಲೆಫ್ಟ್ ಹ್ಯಾಂಡಲ್ಲಿ ಮಾತ್ರ ನಾನು ಯಾವಾಗ್ಲೂ ಇದೇ ಥರ ಹೋಲ್ಡ್ ಮಾಡೋದು. ಲೆಫ್ಟ್ ಹ್ಯಾಂಡು, ಈ ಲೆಫ್ಟ್ ಹ್ಯಾಂಡ್ ಬ್ರೇಕ್ ಇದೆಯಲ್ವಾ, ಇದನ್ನ ನಾನು ಯಾವಾಗಲೂ ಹಿಂಗೆ ಇಟ್ಕೊಂಡಿರ್ತೀನಿ. ಸೊ ಇದು ಆರನ್ನು ಈ ಥರ ನಾನು ಹಿಂಗೆ ಇಟ್ಕೊಂಡಿರ್ತೀನಲ್ವಾ, ಜಸ್ಟ್ ಹಿಂಗೆ ಲೆಫ್ಟ್ ಹ್ಯಾಂಡಲ್ಲಿ ನೋಡಿ ಈ ಥರ ಹೋಲ್ಡ್ ಮಾಡ್ತೀನಿ. ಹೋಗ್ತಾ ಇರುವಾಗ ಏನು ನನಗೆ ಸೊ ಹ್ಯಾಂಡಲ್ನ ನೀವು ಆಮೇಲೆ ಆರನ್ ಮಾಡ್ತಾ ಇದ್ದೀವಿ ಅಂದಾಗ ಈ ಥರ ಆರನ್ ಹೊಡಿಯೋಕೆ ಹೋಗಿ ಫುಲ್ ಶೇಕ್ ಮಾಡಬೇಡಿ ಗಾಡಿನ. ನಿಮ್ಗೆ ಆದರೆ ಪ್ರಾಕ್ಟೀಸ್ ಮಾಡಿ ಚೆನ್ನಾಗಿ ಓಡಿಸಾಗೋ ತನಕ ಆರನ್ ಹೊಡೀರಿ. ಇಲ್ಲ ಅಂದರೆ ಆರನ್ನ ಪ್ರೆಸ್ ಮಾಡೋಕೆ ಹೋಗ್ಬೇಡಿ. ಕೆಲವೊಬ್ಬರಿಗೆ ಗಾಡಿ ಆರನ್ ಮಾಡೋಕೆ ಹೋದಾಗ ಗಾಡಿ ಆ ಕಡೆ ಈ ಕಡೆ ಶೇಕ್ ಆಗ್ಬಿಡುತ್ತೆ, ಅವಾಗ ಬಿದ್ದುಬಿಡ್ತೀರಾ ಫ್ರೆಂಡ್ಸ್. ಸೊ ಅದನ್ನೊಂದು ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ನಾವು ಇನ್ಯಾವುದೇ ಬೆರಳಲ್ಲೂ ಆರನ್ ಮಾಡಬಾರ್ದು. ಇಲ್ಲಿ ಲೆಫ್ಟ್ ನಮ್ಮ ಹೆಬ್ಬೆರಳಲ್ಲೇನೆ ಆರನ್ನ ಈ ಥರ ಮಾಡಬೇಕಾಗತ್ತೆ. ಅಕಸ್ಮಾತ್ ನಾವು ಲೆಫ್ಟು ರೈಟ್ ಎಲ್ಲ ಕೈಯೆಲ್ಲ ಆಡ್ಸೋಕೆ ಹೋಗ್ಬಿಡಿ. ಇದರಲ್ಲೇನೆ ಯಾವಾಗಲೂ ಅಷ್ಟೇ ಎಡಗಡೆಗೇನೆ ನಮ್ಮ ಲೈಟ್ ಆನ್ ಆಗಿರ್ಬೋದು, ಆಮೇಲೆ ಇಂಡಿಕೇಟ್ರ್ ಆಗಿರ್ಬೋದು, ಆರನ್ ಆಗಿರ್ಬೋದು. ಸೊ ಎಲ್ಲ ಜಸ್ಟ್ ನಾನು ನಿಮಗೆ ತೋರಿಸ್ತೀನಿ ನೋಡಿ. ಸೊ ನಾವು ಹಿಂಗೆ ಸ್ಟಾರ್ಟ್ ಮಾಡಿದಾಗ ನೋಡಿ ಇಂಡಿಕೇಟ್ರ್ ಆನ್ ಆಗೋದು, ಸೊ ಕರೆಂಟ್ ಲೈಟ್ ಹಾಕೊಳ್ಳೋದು. ಇವಾಗ ನೈಟ್ ಸಂಜೆ ಟೈಮೆಲ್ಲ ಹೋಗ್ತಾ ಇರ್ತೀವಲ್ವ, ಆ ಟೈಮಲ್ಲಿ ಸೊ ಲೈಟ್ ಆನ್ ಆ್ಯಂಡ್ ಆಫ್ ಮಾಡ್ಕೊಳ್ಳೋದು ಇದೇನೆ. ಆಮೇಲೆ ಇಂಡಿಕೇಟ್ರು ಅಷ್ಟೇ ಲೆಫ್ಟು. ಸೊ ಆರನ್ ಕೂಡ ಅಲ್ಲೇನೆ. ನಮ್ಗೆಲ್ಲದೂ ಸೊ ನಮ್ಮ ಅರ್ಧ ಕೆಲಸ ಗಾಡಿದು ಲೆಫ್ಟ್ ಹ್ಯಾಂಡಲ್ಲೇ ಕೊಟ್ಟಿರ್ತಾರೆ. ಸೊ ನಮಗೆ ಸ್ಟಾರ್ಟು ಆಕ್ಸಿಲೇಟ್ರು ಮಾತ್ರ ನಮ್ಗೆ ರೈಟ್ ಸೈಡ್ ಇರುತ್ತೆ, ಇನ್ನು ಮಿಕ್ಕಿದ್ದೆಲ್ಲ ಲೆಫ್ಟ್ ಸೈಡಲ್ಲೇ ಇರುತ್ತೆ. ನಾವು ಇದೇ ಕೈನ ಯೂಸ್ ಮಾಡಬೇಕು. ಆರನಿಗೆ ಮಾತ್ರ ಈ ಲೆಫ್ಟು ಹೆಬ್ಬಟ್ಟನ್ನ ಯೂಸ್ ಮಾಡಿಕೊಂಡು ಸೊ ಮಾಡ್ಕೊಳ್ತೀನಿ. ನಾನು ಯಾವ ಥರ ಗಾಡಿ ಓಡಿಸ್ತೀನಿ ಅದನ್ನು ಮಾತ್ರ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಇನ್ನು ತುಂಬ ಜನ ಕೇಳ್ತಾ ಇದ್ರಿ, ಮತ್ತು ಸಣ್ಣ ರೋಡ್ಗಳಲ್ಲಿ ಈ ಥರ ಹಳ್ಳ ದಿಡ್ಮ ಇರುತ್ತಲ್ವ, ಅಂಥ ಕಡೆ ಹೆಂಗೆ ಓಡಿಸೋದು ಗಾಡಿನ ಅಂತ. ಸೊ ಚಿಕ್ಕ ರೋಡ್ಗಳಲ್ಲಿ ಫಸ್ಟು ಪ್ರಾಕ್ಟೀಸ್ ಮಾಡೋಕ್ಕೆ ಹೋಗಬೇಡಿ ಫ್ರೆಂಡ್ಸ್. ತುಂಬ ಚಿಕ್ಕ ರೋಡ್ ಇರುವಾಗ ನಿಮಗೆ ಓಡ್ಸೋಕ್ಕಾಗಿಲ್ಲ ಅಂದರೆ ಓಡ್ಸೋಕ್ಕೆ ಹೋಗಬೇಡಿ. ಚೆನ್ನಾಗಿ ಯಾರು ಜನ ಇಲ್ದೇ ಕಡೆ ಒಂದು ರೋಡ್ ಚೆನ್ನಾಗಿರೋದು, ಫೀಲ್ಡು, ಈ ಥರ ಪ್ಲೇ ಗ್ರೌಂಡು, ಆ ಥರದ್ದು ಎಲ್ಲರೂ ಇರುತ್ತಲ್ವ, ಅಂಥ ಕಡೆ ಫಸ್ಟು ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಆಮೇಲೆ ನಾವು ಈ ಯೂಟರ್ನ್ ಎಲ್ಲ ತಗೊಳ್ಳುವಾಗ ಅದನ್ನು ತುಂಬ ಜನ ಕೇಳ್ತಾ ಇರ್ತೀರ, ಯೂಟರ್ನ್ ತಗೊಳ್ಳುವಾಗ ಏನು ಮಾಡಬೇಕು ಫ್ರೆಂಡ್ಸ್ ಅಂತ. ನಾವು ಯೂಟರ್ನ್ ತಗೊಳ್ಳುವಾಗ ಸಡನ್ನಾಗಿ ನಾವು ಟರ್ನ ಈ ಥರ ತಗೊಳ್ಬಾರ್ದು, ಲಾಂಗ್ ಟರ್ನ್ನ ಹೋಗಿ ತಗೊಳ್ಬೇಕಾಗತ್ತೆ. ಯಾಕೆಂದರೆ ನಾವು ಯೂಟರ್ನ್ ತಗೊಳ್ಳುವಾಗ ಸಡನ್ ಅಂತ ಹೋಗಿ ಕಟ್ಟಾದಾಗ ಈ ಸ್ಕೂಟಿಗಳು ಚಕ್ರ ತುಂಬ ಸಣ್ಣ ಇರುತ್ತೆ. ಸೊ ಈ ಲಾಂಗ್ ಬೈಕ್ಗಳು, ದೊಡ್ಡ ಬೈಕ್ಗಳಾದರೆ ಅದು ಹೆವಿ ಇರುತ್ತಲ್ವ, ಸೊ ಅದೇನೂ ಆಗೋದಿಲ್ಲ. ಇದು ತುಂಬ ಸಣ್ಣ ಇರುತ್ತಲ್ವ ಚಕ್ರ, ಸೊ ಟೈರ್ ಸಣ್ಣ ಇರೋದ್ರಿಂದ ನಾವು ಕಮ್ಮಿ ಟರ್ನ್ನ ತಗೊಂಡಾಗ ಅದು ನಾವು ಸ್ಕಿಡ್ ಆಗಿ ಬೀಳೋ ಚಾನ್ಸಸ್ ಇರುತ್ತೆ. ನಾವೀಗ ಅಲ್ಲೇನೆ ಶಾರ್ಟ್ ಕಟ್ ಮಾಡಿಕೊಂಡ್ರೆ ಬಿದೋಗ್ಬಿಡ್ತೀವಿ. ಸೊ ಈಗ ನಾವು ಸ್ವಲ್ಪ ಲಾಂಗ್ ಆಗಿ ನೋಡಿ, ನಾನು ಈಗ ಜಸ್ಟ್ ತಗೊಳ್ತಾ ಇದ್ದೀನಿ ನೋಡಿ, ಈ ಥರ ಸ್ವಲ್ಪ ಲಾಂಗ್ ಟರ್ಮ್ ಆಗಿ ನಾವು ಕಲಿಬೇಕಾಗತ್ತೆ. ಎರಡೂ ಕಾಲನ್ನ ನಾನು ಕೆಳಗಡೆ ಬಿಟ್ಕೊಂಡೇ ಈ ಥರ ಪ್ರಾಕ್ಟೀಸ್ ಮಾಡಿ ಅಂತ ಹೇಳೋದು. ಕಲಿಯೋ ತನಕ ನೀವು ಕಲಿತು ಓಕೆ ನಮಗೆ ಗುಡ್, ನಾವು ಚೆನ್ನಾಗಿ ಹೋಗ್ತೀವಿ ಅನ್ನೋ ತನಕ. ಆಮೇಲೆ ಒಂದು ಕಾಲಲ್ಲಿ ಈ ಥರ ಪ್ರಾಕ್ಟೀಸ್ ಮಾಡಿ. ಆಮೇಲೆ ಆಕ್ಸಿಲೇಟ್ರ್ ಮಾತ್ರ ಸ್ಲೋ, ತುಂಬ ಕಮ್ಮಿ ಆಕ್ಸಿಲೇಟ್ರ್ ಕೊಟ್ಕೊಳ್ಳಿ. ಈ ಥರ ಸ್ವಲ್ಪನೇ ಆಕ್ಸಿಲೇಟ್ರ್ ಕೊಟ್ಕೊಂಡು ಈ ಥರ ಒಂದು ಕಾಲು ಮೇಲೆ ಇರಲಿ, ಒಂದು ಕಾಲು ಕೆಳಗಡೆ, ನಿಮ್ಗೆ ಯಾವ ಕಾಲು ಕಂಫರ್ಟಬಲ್ ಅನಿಸುತ್ತೋ ಅದನ್ನು ಬಿಟ್ಕೊಳ್ಳಿ. ಸೊ ಈ ಥರ ಸೊ ನನಗೆ ಇನ್ನೊಂದಷ್ಟು ಜನದ ಮೆಸೇಜ್ನ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಕಾಲು ಮೇಲೆ ಇಡೋದಕ್ಕೆ ಕಾಲು ಮೇಲೆ ಇಟ್ಕೊಂಡ್ರೆ ಹ್ಯಾಂಡಲ್ ಶೇಕ್ ಆಗುತ್ತೆ ಅಂತ ಕೇಳಿದ್ದೀರಾ. ಸೊ ಕಾಲು ಮೇಲೂ ಇಟ್ಕೊಳ್ಳೋ ತನಕನೂ ನೀವು ಎರಡೂ ಕಾಲನ್ನ ಕೆಳಗಡೆನೆ ಬಿಟ್ಕೊಂಡು ಪ್ರಾಕ್ಟೀಸ್ ಮಾಡಿ. ನೀಟಾಗಿ ನಿಮಗೆ ಬರೋ ತನಕನೂ ಕಾಲು ಕೆಳಗಡೆನೆ ಬಿಟ್ಕೊಳ್ಳಿ. ನಾವು ಸಡನ್ ಅಂತ ಒಂದೇ ದಿನಕ್ಕೆ ಇಲ್ಲ ಒಂದೇ ವಾರಕ್ಕೆ ನಾವು ಗಾಡಿ ಕಲಿಯೋದಕ್ಕಾಗಲ್ಲ.
ಕಾಲು ನಮಗೆ ಬ್ಯಾಲೆನ್ಸ್ ಸಿಗೋ ತನಕನೂ ಹ್ಯಾಂಡ್ಲು ಶೇಕ್ ಆಗೇ ಆಗುತ್ತೆ. ಬ್ಯಾಲೆನ್ಸ್ ಯಾವಾಗ ಕರೆಕ್ಟಾಗಿ ಬರುತ್ತೋ ಅಲ್ಲಿ ತನಕ ನಾವು ಕಾಲನ್ನ ಮೇಲೆ ಎತ್ಕೊಳಕ್ ಆಗೋದಿಲ್ಲ. ಸೊ ಹಾಗಾಗಿ ನಾನು ಯಾವಾಗ್ಲೂ ಹೇಳ್ತಾ ಇರ್ತೀನಿ, ಸೊ ನಿಮಗೆ ಕಂಫರ್ಟಬಲ್ ಆಗಿ ಅನಿಸಿ ಓಕೆ ನಾನು ಇವಾಗ ಬ್ಯಾಲೆನ್ಸ್ ಮಾಡ್ತಾ ಇದ್ದೀನಿ ಅಂದಾಗ ಆರಾಮಾಗಿ ಗಾಡಿನ ಓಡಿಸ್ಬೋದು. ಸೊ ಆಮೇಲೆ ಇನ್ನೊಂದಷ್ಟು ಜನದ ಪ್ರಶ್ನೆ ಏನು ಗೊತ್ತಾ, ಯಾವ ಗಾಡಿ ತಗೊಂಡ್ರೆ ವೆಯ್ಟ್ ಕಮ್ಮಿ ಆಗತ್ತೆ, ಹೆವಿ ಅನ್ಸತ್ತೆ ಗಾಡಿ ಅಂತ. ಅದ್ಯಾವುದು ಗಾಡಿ ಹೆವಿ ಅನ್ಸಲ್ಲ, ಎಲ್ಲ ಗಾಡಿನೂ ಲೈಟ್ ವೇಟ್. ತುಂಬ ಲೈಟ್ ವೇಟ್ ಅಂದರೆ ಯಾವುದೋ ಸ್ಕೂಟಿ ಪೆಪ್ ಅಂತ ಇದೆಯಲ್ಲ ಅದು ಬಿಟ್ಟರೆ ಇನ್ನು ಇದೆಲ್ಲ ಆಕ್ಟಿವಾ ಗಾಡಿಗಳು ಮತ್ತು ಇದು ಇನ್ನು ಯಾವ್ಯಾವುದೋ ಇವಾಗೆಲ್ಲ ಎಷ್ಟೊಂದು ಬ್ರ್ಯಾಂಡ್ ಕಂಪ್ನಿಗಳೆಲ್ಲ ಬಂದಿದೆಯಲ್ಲ, ಎಲ್ಲ ಕಂಪ್ನಿಗಳನ್ನು ಓಕೆ. ನನ್ನ ಹತ್ರ ಇರೋದು ಆಕ್ಟಿವಾ 3G, ಇದೇನು ನನಗೆ ಹೆವಿ ಅಂತ ಅನ್ನಿಸ್ಲಿಲ್ಲ. ಸೊ ಕಲಿಯೋ ತನಕ ಹೆವಿ ಅನ್ಸತ್ತೆ ನಮಗೆ. ಆಮೇಲೆ ನಮ್ಮ ಮೈಂಡ್ ಸೆಟ್ ಹಂಗಿರತ್ತೆ, ಅಯ್ಯೋ ತುಂಬ ಹೆವಿ ಇದೆಯೇನೋ ಗಾಡಿ, ಸೊ ಹಾಗಾಗಿ ನಮಗೆ ಕಲಿಯೋಕ್ಕಾಗ್ತಾ ಇಲ್ವೇನೋ, ಗಾಡಿ ಭಾರ ಅನ್ಸತ್ತೆ, ಎಲ್ಲಿ ಎತ್ಕೊಳಕ್ಕಾಗಲ್ಲ, ಆ ಥರ ನಿಮ್ಮ ಮೈಂಡಲ್ಲಿ ನೀವು ಅನ್ಕೋಬೇಡಿ ಫ್ರೆಂಡ್ಸ್. ಎಲ್ಲ ಗಾಡಿಗಳೂ ತುಂಬ ಹೆವಿ ಏನಿರಲ್ಲ. ಓಡಿಸ್ತಾ ಇರುವಾಗ ಈ ಕೆಲವರು ಮಕ್ಳುಗಳು ನೋಡಿ, ಚಿಕ್ಕ ಚಿಕ್ಕ ಮಕ್ಳುಗಳು ಕಲಿತಿರ್ತಾರಲ್ಲ, ಅವರು ಎಷ್ಟು ಅವ್ರ ಗಾಡಿ ಮೇಲೆ ಕೂತ್ರೆ, ಈಗ ಎಕ್ಸಾಂಪಲ್ ನೀವು ರಾಯಲ್ ಎನ್ಫೀಲ್ಡ್ ಎಲ್ಲ ಇದೆಯಲ್ಲ, ಅದು ತುಂಬ ಹೆವಿ 200 kg ಮೇಲಿರತ್ತೆ. ಸುಮ್ಮನೆ ಕಡ್ಡಿ ಪೈಲ್ವಾನ್ ಥರ ಇರ್ತಾರೆ, ಅಂಥವ್ರೇನೆ ಆರಾಮಾಗಿ ಓಡಿಸ್ಕೊಂಡು ಹೋಗ್ತಿರ್ತಾರೆ. ಅವ್ರಿಗೆ ಸ್ಟ್ಯಾಂಡ್ ಹಾಕಕ್ಕೆ ಕೂಡ ಬರಲ್ಲ, ಸೆಂಟ್ರ್ ಸ್ಟ್ಯಾಂಡ್ ಹಾಕೋಕ್ಕೆ ಆಗಲ್ಲ ರಾಯಲ್ ಎನ್ಫೀಲ್ಡ್ ಓಡಿಸೋರ್ಗೆ. ಹೆವಿ ಇರಲೇಬೇಕು ಅಂತೆಲ್ಲ ನಮ್ಮ ಟ್ಯಾಲೆಂಟ್ ಅಷ್ಟೇ, ನಮಗೆ ಕಲಿಲೇಬೇಕು ಅನ್ನೋ ಇಂಟ್ರೆಸ್ಟು. ಅದರಲ್ಲೂ ಮಕ್ಳುಗಳಂತೂ ಬೇಗ ಕಲಿತಾರೆ. ಆ್ಯಕ್ಚುಲಿ ನಮ್ಮ ಮಗ 7th, ಅವ್ನಿಗೆ ಎಷ್ಟು ಚೆನ್ನಾಗಿ ಗಾಡಿ ಓಡಿಸ್ತಾನೆ ಅಂದರೆ ನನ್ನ ಕೂರಿಸ್ಕೊಂಡು ಗಾಡಿ ಓಡಿಸ್ಕೊಂಬರ್ತಾನೆ. ಆದರೆ ನಾವಿನ್ನೂ ಇವಾಗಲೇ ಗಾಡಿ ಕೊಡಲ್ಲ ಅವನಿಗೆ, ಬೇಡ ನೀನು ತೊಗೊಂಡೋಗ್ಬಾರ್ದು ಅಂತ. ಸೊ ಆ ಥರ ನಮಗೆ ಇಂಟ್ರೆಸ್ಟ್ ಇದ್ದರೆ ನಾವು ಆರಾಮಾಗಿ ಕಲಿಬೋದು. ಸೊ ನಾವು ಇನ್ನೂ ಕಲಿಯೋದಕ್ಕೆ ಪ್ರಯತ್ನ ಪಡ್ದಲೇ ಈ ಥರ ಗಾಡಿ ಹೆವಿ ಇದೆ ಏನು ಮಾಡಲಿ, ಕಾಲು ನೆಲಕ್ಕೆ ಬಿಟ್ಟರೆ ಶೇಕ್ ಆಗುತ್ತೆ, ನಿಮ್ಮ ಮೈಂಡ್ ಸೆಟ್ಟಿಂದ ಮೊದಲು ಅದನ್ನೆಲ್ಲ ತೆಗಿರಿ ಫ್ರೆಂಡ್ಸ್. ಏನೂ ಆಗಲ್ಲ, ಆರಾಮಾಗಿ ಕಲಿಬೋದು. ಓಕೆ, ನನಗೆ ಒಂದಷ್ಟು ಜನ ಕಮೆಂಟ್ ಮಾಡಿದ್ರಿ, ನಾನು ಲಾಸ್ಟ್ ಲಾಗಲ್ಲಿ ಹೇಳಿದ್ದೆ ಸೈಕಲ್ ಬ್ಯಾಲೆನ್ಸ್ ಇದ್ದವರು ಬೇಗ ಗಾಡಿ ಕಲಿಬೋದು ಅಂತ. ಸೊ ಸೈಕಲ್ ಬ್ಯಾಲೆನ್ಸೇ ಇರಬೇಕಾ ಅಂತ ಕೇಳ್ತಾ ಇದ್ರಿ. ನಿಮಗೆ ಬ್ಯಾಲೆನ್ಸ್ ಇಲ್ಲ ಅಂದರೆ ಓಕೆ, ಏನು ಪ್ರಾಬ್ಲಮ್ ಇಲ್ಲ. ಅಕಸ್ಮಾತು ನಾವು ಚಿಕ್ಕವರಿರುವಾಗೆಲ್ಲ ಸೈಕಲ್ ಎಲ್ಲ ಕಲಿತಾ ಇದ್ವಲ್ಲ, ಸೈಕಲ್ ಬ್ಯಾಲೆನ್ಸ್ ಇದ್ದವರು ಆರಾಮಾಗಿ ಸ್ವಲ್ಪ ಈಸಿ ಆಗತ್ತೆ ಅಷ್ಟೇ. ಹಂಗಂತ ನಾವು ಈಗ ಸೈಕಲ್ ಕಲಿತು ಗಾಡಿ ಕಲಿಬೇಕು ಅಂತ ಏನಿಲ್ಲ. ಸೈಕಲ್ ಬ್ಯಾಲೆನ್ಸ್ ಇಲ್ಲ ಅಂದರೆ ಓಕೆ, ನಿಮಗೆ ಗಾಡಿನೇ ಪ್ರಾಕ್ಟೀಸ್ ಮಾಡಿ. ಆಮೇಲೆ ಸೊ ಇನ್ನೊಂದಷ್ಟು ಜನ, ಸೊ ಇನ್ನೊಬ್ರು ಯಾರೋ ಕೇಳಿದ್ದೀರಾ, ನಾನು ಒಂದ್ಸತಿನೂ ಒಬ್ಬಳೇ ಗಾಡಿ ಓಡಿಸಿಲ್ಲ ಅಂತ ಕೇಳಿದ್ದೀರಾ. ಮೇಯ್ನ್ ನಾವು ಮಾಡೋ ತಪ್ಪು ಏನು ಗೊತ್ತಾ ಫ್ರೆಂಡ್ಸ್, ಸೊ ನಮ್ಮ ಹಿಂದೆಗಡೆ ಯಾರನ್ನಾದ್ರೂ ಕೂರಿಸ್ಕೊಳ್ತೀವಿ, ಫ್ರೆಂಡ್ಸ್ನೋ, ಹಸ್ಬೆಂಡ್ನೋ, ಇಲ್ಲ ನಮ್ಮ ಬ್ರದರ್ಸು, ಸಿಸ್ಟರ್ಸ್, ಯಾರನ್ನಾದ್ರೂ ಹಿಂದೆ ಕೂರಿಸ್ಕೊಂಡ್ಬಿಡ್ತೀವಿ. ನಮಗೆ ಭಯ, ಎಲ್ಲಿ ಬಿದ್ದುಬಿಡ್ತೀವೋ ನಾವು ಸೊ ಕಲಿಯೋಕೆ ಹೋದಾಗ ಅಂತ ಬೇರೆಯವ್ರನ್ನ ಕೂರಿಸ್ಕೋತೀವಲ್ವಾ, ಅದು ಮೇಯ್ನ್ ತಪ್ಪು. ಅದನ್ನು ಮಾಡಲೇಬಾರ್ದು. ಯಾಕೆ ಅಂದರೆ ನಾವು ಹಿಂದೆಗಡೆ ಗಾಡಿನ ಅವ್ರು ಕೂರಿಸ್ಕೊಂಡು ಗಾಡಿ ಓಡಿಸ್ತಾ ಇದ್ದೀವಿ ಅಂದರೆ ಅವರು ಗಾಡಿನ ಬ್ಯಾಲೆನ್ಸ್ ಮಾಡ್ತಿರ್ತಾರೆ, ನಮಗೆ ಗಾಡಿ ಬ್ಯಾಲೆನ್ಸ್ ಗೊತ್ತಾಗಲ್ಲ. ಕಲಿಯೋರ್ಗೆ ಗಾಡಿ ಬ್ಯಾಲೆನ್ಸ್ ಬರಲ್ಲ. ಯಾಕೆ ಅಂದರೆ ಹಿಂದೆಗಡೆ ಅವ್ರು ಬ್ಯಾಲೆನ್ಸ್ ಮಾಡ್ತಾ ಇರ್ತಾರೆ, ಅವ್ರು ಹಿಡ್ಕೊಳ್ಳೋದು. ಅಕಸ್ಮಾತ್ ಕಾಲು ಏನಾದ್ರು ಆ ಕಡೆ ಈ ಕಡೆ ಗಾಡಿ ಶೇಕ್ ಆಯಿತು ಅಂದರೆ ಅವ್ರು ಕಾಲು ಕೆಳಗೆ ಕೊಡ್ತಾ ಇರ್ತಾರೆ, ಆಗ ನಾವೆಲ್ಲಿ ಬ್ಯಾಲೆನ್ಸ್ ಮಾಡ್ದಂಗಾಯ್ತು. ಅದಕ್ಕೆ ಮೇಯ್ನ್ ಥಿಂಗು, ಬೇರೆಯವ್ರನ್ನ ಕೂರಿಸ್ಕೊಂಡು ಗಾಡಿ ಕಲಿಬೇಡಿ. ನಿಮಗೆ ನೀವೇ ಸೆಲ್ಫಾಗಿ ತಗೊಳ್ಳಿ, ಸೆಲ್ಫಾಗಿ ಗಾಡಿ ಕಲಿಯೋದು ಪ್ರಾಕ್ಟೀಸ್ ಮಾಡಿ. ಒಬ್ಬರೇ ಹೋಗಿ ಫಸ್ಟು ನಿಮಗೆ ಕಲಿಯೋಕ್ಕೆ ಭಯ, ಗಾಡಿ ಭಾರ ಆಗ್ತಾಯಿದೆ, ಭಯ ಆಗ್ತಾಯಿದೆ ಅಂದರೆ 1-2 ದಿನ ಗಾಡಿನ ತಳ್ಳಾಡಿ, ಫಸ್ಟು ತಳ್ಕೊಂಡೋಗಿ, ಭಯ ಬಿಟ್ಟು ತಳ್ಕೊಂಡೋಗಿ 1-2 ದಿನ ನಿಮಗೆ ಗೊತ್ತಾಗತ್ತೆ ಗಾಡಿ ವೆಯ್ಟ್ ಎಷ್ಟಿದೆ, ಸೊ ನಾನು ಎಲ್ಲಿ ತಪ್ಪು ಮಾಡ್ತಾ ಇದ್ದೀನಿ ಅಂತ ನಿಮಗೆ ಗೊತ್ತಾಗತ್ತೆ. ಆಗ ನೀವು ಗಾಡಿನ ಆರಾಮಾಗಿ ಪ್ರಾಕ್ಟೀಸ್ ಮಾಡ್ಬೋದು. ಅದನ್ನ ಬಿಟ್ಟು ನೀವು ಗಾಡಿ ಹಿಂದೆ ಕೂರಿಸ್ಕೊಂಡ್ರಿ ಅಂದರೆ ನಿಜ ಕಲಿಯೋಕ್ಕಾಗಲ್ಲ, ಬೇಗ ಅಂತೂ ಕಲಿಯೋದೇ ಇಲ್ಲ. ನನ್ನ ಪ್ರಕಾರ ನಾನು ತುಂಬ ಜನಕ್ಕೆ ಸಜೆಸ್ಟ್ ಮಾಡೋದೇನೆಂದರೆ, ಗಾಡಿನ ಹಿಂದೆ ಕೂರಿಸ್ಕೊಂಡು ಯಾರೂ ಪ್ರಾಕ್ಟೀಸ್ ಮಾಡಬೇಡಿ, 2 ವೀಲರ್ನ. ಯಾಕೆ ಅಂದರೆ ನಾವೇ ಕಲಿಬೇಕು. ನಾವೇ ಓನಾಗಿ ಸೆಲ್ಫಾಗಿ ತೊಗೊಂಡು ಆಚೆ ಹೋಗ್ತಾ ಇದ್ದೀವಿ ಅಂದರೆ ಅವಾಗ ನಮಗೆ ಧೈರ್ಯನೂ ಬರುತ್ತೆ, ಗಾಡಿ ಬ್ಯಾಲೆನ್ಸು ಗೊತ್ತಾಗುತ್ತೆ. ಸೊ ನಾವು ಯಾವ ಥರ ಓಡಿಸಿದ್ರೆ ನಮ್ಗೆ ಬೇಗ ಈಸಿ ಆಗುತ್ತೆ ಅಂತ ನಿಮಗೆ ಮೈಂಡ್ ಸೆಟ್ ಬಂದ್ಬಿಡುತ್ತೆ. ಸೊ ಅದಕ್ಕೋಸ್ಕರ ಫಸ್ಟ್ ಸೊ ಲಾಸ್ಟ್ ಟೈಮು 1-2-3 ಜನ ಕೇಳ್ತಾ ಇದ್ರಿ ಗಾಡಿ ರೂಲ್ಸ್ ಬಗ್ಗೆ ಒಂದಷ್ಟು ಎಕ್ಸ್ಪ್ಲೈನ್ ಮಾಡಿ ಅಂತ. ಆ್ಯಕ್ಚುಲಿ ಟೌನಲ್ಲಿ, ಸಿಟಿನಲ್ಲಿ ಗಾಡಿ ಓಡಿಸೋರಿಗೆ ಸೊ ಮೇಯ್ನ್ ಫಸ್ಟ್ ನಮಗೆ ಲೈಸೆನ್ಸ್ ಇರಬೇಕು, ಗಾಡಿ ಲೈಸೆನ್ಸ್ ಬೇಕು, ಗಾಡಿ ಡಾಕ್ಯುಮೆಂಟ್ಸ್ ಇರಬೇಕು, ಹೆಲ್ಮೆಟ್ ಬೇಕು. ಒಂದಷ್ಟು ಸಿಂಪಲ್ ಆಗಿರೋ ಒಂದಷ್ಟು ರೂಲ್ಸ್ನ ತಿಳ್ಕೊಂಡಿದ್ರೆ ಸಾಕು. ಸಿಗ್ನಲಲ್ಲೆಲ್ಲ ನಾವು ರೆಡ್ ಬಂದಾಗ ಸ್ಟಾಪ್ ಅಂತ, ಗ್ರೀನ್ ಬಂದಾಗ ಗೋ ಅಂತ, ಯೆಲ್ಲೋ ಬಂದಾಗ ಗೆಟ್ ರೆಡಿ ಅಂತ. ಆಮೇಲೆ ಸಿಗ್ನಲಲ್ಲಿ ನಿಲ್ಲಿಸ್ಕೊಂಡಿರ್ತೀವಿ, ಆವಾಗ ನಾವು ಮೇನ್ ಮಾಡಬೇಕಾಗಿರೋದು ನಾವು ಯಾವುದೋ ಮೈಂಡಲ್ಲಿ ಹೋಗ್ತಾ ಇರಬಾರ್ದು.
ಲೆಫ್ಟಲ್ಲಿ ಯಾವ ಗಾಡಿ ಇದೆ, ರೈಟಲ್ಲಿ ಯಾವ್ದಿದೆ, ನಮ್ಮ ಹಿಂದೆಗಡೆ ಯಾರಿದ್ದಾರೆ, ಮುಂದೆ ಯಾರಿದ್ದಾರೆ, ಅದನ್ನೊಂದಷ್ಟು ಥಿಂಕ್ ಮಾಡಬೇಕಾಗತ್ತೆ. ಈಗ ಲೆಫ್ಟಲ್ಲಿ ನಮ್ದು ಏನಾದ್ರು ದೊಡ್ಡ ಬಸ್ಸು, ಕಾರು ಆ ಥರದ್ದೆಲ್ಲ ಇದ್ದಾಗ ನಾವು ಸಡನ್ ಅಂತ ಇದು ಕ್ರಾಸ್ ತಗೊಳಕ್ಕಾಗಲ್ಲ. ಸೊ ಅದನ್ನೆಲ್ಲ ನಾವು ಸಿಗ್ನಲಲ್ಲಿ ಅಬ್ಸರ್ವ್ ಮಾಡಬೇಕಾಗತ್ತೆ. ಮತ್ತು ಮೇಯ್ನ್ ಥಿಂಗು ನಮಗೆ ಗಾಡಿ ಲೈಸೆನ್ಸ್ ಬೇಕೇ ಬೇಕು. ಹೆಲ್ಮೆಟ್ನ ಹಾಕೊಳ್ಳಿ. ಶೋಕಿಗೋಸ್ಕರ ಆರಾಮಾಗಿ ಹೋಗೋದು ಅದನ್ನೆಲ್ಲ ಮಾಡಬಾರ್ದು. ನಾನಂತೂ ವಿತೌಟ್ ಹೆಲ್ಮೆಟ್ಟು ನಾನು ಗಾಡಿ ಓಡಿಸೋದೇ ಇಲ್ಲ. ನನಗೆ ಅದು ನಾನು ಅಷ್ಟೇ, ನನ್ನ ಹಸ್ಬೆಂಡು ಅಷ್ಟೇ, ಇಬ್ರು ನಾವು. ಆಮೇಲೆ ನನಗೆ ಕಣ್ಣಿಗೆ ಧೂಳು ಬಂದ್ಬಿಟ್ರೆ ನಂಗೆ ಗಾಡಿ ಓಡ್ಸೋಕ್ಕೆ ಆಗಲ್ಲ. ಸೊ ಹಾಗಾಗಿ ನಾವು ವಿತೌಟ್ ಹೆಲ್ಮೆಟ್ ಗಾಡಿ ಓಡಿಸ್ಬಾರ್ದು. ನಮ್ಮ ಸೇಫ್ಟಿಗೋಸ್ಕರನೇ ಅವರು ಅಷ್ಟೊಂದೆಲ್ಲ ರೂಲ್ಸ್ಗಳನ್ನ ಮಾಡಿರ್ತಾರೆ. ಸೊ ನನಗೆ ಗೊತ್ತಿರೋ ಒಂದಷ್ಟು ಇನ್ಫಾರ್ಮೇಷನ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ. ತುಂಬ ಜನ ಕಮೆಂಟ್ ಮಾಡ್ತಾ ಇರ್ತೀರಾ, ತುಂಬ ಜನ ಕೇಳ್ತಾ ಇರ್ತೀರಾ. ಸೊ ನಿಮ್ಮ ಡ್ರೈವಿಂಗ್ ಟಿಪ್ಸ್ ಚೆನ್ನಾಗಿರತ್ತೆ, ಡ್ರೈವಿಂಗ್ ವಿಡಿಯೋ ತುಂಬ ಚೆನ್ನಾಗಿ ಬರ್ತಾ ಇದೆ, ಸೊ ಇನ್ನೊಂದಷ್ಟು ವೀಡಿಯೋಸ್ನ ಮಾಡಿ ನಮ್ಗೆ ಎಕ್ಸ್ಪ್ಲೈನ್ ಮಾಡಿ ಅಂತ. ಸೊ ಅದಕ್ಕೋಸ್ಕರ ನಾನು ವ್ಲಾಗ್ಸ್ನ ಮಾಡ್ತಾ ಇರ್ತೀನಿ. ಬ್ಯಾಡ್ ಕಮೆಂಟ್ ಮಾಡೋರಿಗೆ ಏನು ಮಾಡೋಕ್ಕಾಗಲ್ಲ, ಅದು ಮಾಡ್ಕೊಳ್ಳಿ ಅವರು. ಅವ್ರ ಕೆಲಸ ಅದೇ ಅಂತ ನಾನೇನು ಅಷ್ಟೊಂದು ತಲೆ ಕೆಡಿಸ್ಕೊಳಕ್ಕೆ ಹೋಗಲ್ಲ. ಯಾರು ಗುಡ್ ಕಮೆಂಟ್ ಮಾಡ್ತೀರಾ ಅವರಿಗೆ ನಾನು ಖಂಡಿತವಾಗ್ಲೂ ರಿಪ್ಲೈ ಮಾಡ್ತೀನಿ. ಒಂದೋ ಎರಡೋ ದಿನ ಲೇಟ್ ಆಗಿರ್ಬೋದು, ಆದರೆ ಖಂಡಿತವಾಗ್ಲೂ ಪ್ರತಿಯೊಬ್ಬರಿಗೂ ರಿಪ್ಲೈ ಮಾಡಿರ್ತೀನಿ. ಸೊ ಮೆಸೇಜಿಗೆ ರಿಪ್ಲೈ ಮಾಡದೇ ಇರಲ್ಲ. ಸೊ ಹೀಗೆ ನಾನು ವಿಡಿಯೋಸ್ನ ಮಾಡ್ತಾ ಇರಬೇಕು ಅಂದರೆ ನೀವೇನು ಮಾಡಬೇಕು, ನನ್ನ ವಿಡಿಯೋನ ನೋಡಿ ನಿಮ್ಗೆ ಇಷ್ಟ ಆಯಿತು ಅಂದರೆ ಒಂದು ಥಮ್ಸಪ್ ಕೊಡೋದನ್ನ ಮರಿಬೇಡಿ. ಹಾಗೆಯೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ, ಫ್ರೆಂಡ್ಸ್ಗೆ, ಫ್ಯಾಮಿಲಿಗೆ ಶೇರ್ ಮಾಡಿ. ಸೊ ಆವಾಗ ನನಗೂ ಇನ್ನೂ ಒಂದು ಮೋಟಿವೇಶನ್ ಸಿಗುತ್ತೆ. ಓಕೆ, ನಾನು ಮಾಡ್ತಾ ಇರೋ ವ್ಲಾಗ್ಸ್ ಇವ್ರಿಗೆ ಇಷ್ಟ ಆಗ್ತಾ ಇದೆ, ನಾನು ಇನ್ನೂ ಚೆನ್ನಾಗಿ ಮಾಡ್ಬೋದು ಅಂತ ನನಗೊಂದು ಥಾಟ್ ಬರುತ್ತೆ. ಸೊ ಹಾಗಾಗಿ ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಂಡು ಚಾನಲ್ನ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಸೊ ಓಕೆ ಫ್ರೆಂಡ್ಸ್, ಇದಿಷ್ಟು ಒಂದು ಇದು ಡ್ರೈವಿಂಗು ಬೇಸಿಕ್ಸ್ ಏನೇನಿರಬೇಕು, ಒಂದಷ್ಟು ನೀವು ಕೇಳಿರೋ ಪ್ರಶ್ನೆಗೆ ನಾನು ರಿಪ್ಲೈ ಮಾಡೋದಕ್ಕೆ ಟ್ರೈ ಮಾಡಿದ್ದೀನಿ. ಈ ವ್ಲಾಗಲ್ಲಿ ಇಷ್ಟು ತಿಳಿಸ್ಕೊಟ್ಟಿದ್ದೀನಿ. ಇನ್ನು ನೆಕ್ಸ್ಟ್ ವೀಕಲ್ಲಿ ನಿಮಗೆ ಇನ್ನೇನಾದರೂ ಡೌಟ್ಸ್ ಇದ್ದರೆ, ನಿಮ್ಗೆ ಇನ್ನೇನಾದರೂ ಕೇಳಬೇಕು ಅಂತ ಇದ್ದರೆ ದಯವಿಟ್ಟು ನನಗೆ ಕಮೆಂಟ್ ಮಾಡಿ ತಿಳಿಸಿ. ನಾನು ನಿಮಗೆ ಆದಷ್ಟು ಎಕ್ಸ್ಪ್ಲೈನ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮುಂದಿನ ವ್ಲಾಗಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿ ತನಕ ಯಾರೆಲ್ಲ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ, ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ನಿಮ್ಮೆಲ್ಲರಿಗೂ ಲವ್ ಯು ಆಲ್ ಅಂತ ಹೇಳ್ತಾ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ.